ತಾಯಂದಿರು ದೇವರಿಗೆ ಸಮಾನವಾದಂತಹ ಸ್ಥಾನವನ್ನು, ಅದಕ್ಕೂ ಮೀರಿದ ಸ್ಥಾನವನ್ನು ಹೊಂದಿದೆ. ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಮಾತೃದೇವೋಭವ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಮತ್ತು ನಾವು ಜನ್ಮ ತಾಳದಂತಹ ಭೂಮಿ ಎರಡೂ ಕೂಡ ಸ್ವರ್ಗಕ್ಕೆ ಮಿಗಿಲಾದವು. ಈ ಸ್ವರ್ಗಕ್ಕೆ ಹೋಗಿ ನಾವು ಸ್ವರ್ಗವನ್ನು ಅನುಭವಿಸಬೇಕಾಗಿಲ್ಲ, ತಾಯಿಯ ಮಡಿಲಿನಲ್ಲಿ ಮಲಗಿ ಸ್ವರ್ಗವನ್ನು ಕಾಣಬಹುದು. ತಾಯಿ ಅಂತ ಹೇಳಿದ್ರೆ ಇಡೀ ಒಂದು ಸಂಸಾರವನ್ನೇ ನಡೆಸುವಂತಹ ಆತ್ಮಶಕ್ತಿಯುಳ್ಳವಳು. ತಾಯಿ ಅಂತ ಹೇಳಿದ್ರೆ ಇಡೀ ಒಂದು ಸಮಾಜವನ್ನು ಮೇಲೆತ್ತುವಂತಹ ಶಕ್ತಿ ಇರುವಂತಹ ಧೀಶಕ್ತಿಯುಳ್ಳವಳು. ತಾಯಿ ಅಂತ ಹೇಳಿದ್ರೆ ಇಡೀ ಭಾರತವನ್ನು, ಇಡೀ ಒಂದು ಭೂಲೋಕವನ್ನೇ ನಡೆಸುವಂತಹ ಸ್ತ್ರೀ ಶಕ್ತಿ. ತಾಯಿ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಪೊರೆಯುವಂತಹ ಆದಿಶಕ್ತಿ. ಅಂತಹ ಮಹಾನ್ ತಾಯಿ. ಪ್ರತಿಯೊಂದು ಹೆಣ್ಣು ಕೂಡ ತಾಯಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಣು ಕೂಡ ಪೊರಿತಾಳೆ, ಹೆರ್ತಾಳೆ, ಇಡೀ ಸಮಾಜವನ್ನೇ ನೋಡ್ಕೊಳ್ತಾಳೆ, ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡವನ್ನೇ ನೋಡ್ಕೊಳ್ಳುವಂತಹವಳು ತಾಯಿ. ಅಂತಹ ಮಹಾನ್ ಮಾತೆಯರಿಗೆ ನನ್ನ ನಮಸ್ಕಾರಗಳು. ತಂಗಿ ಇಲ್ಲದೆ ಇರ್ಬೋದು, ತಮ್ಮ ಇಲ್ಲದೆ ಇರ್ಬೋದು, ಆದರೆ ತಾಯಿ ಇಲ್ಲದೆ ಇರೋರು ಯಾರೂ ಇರಲ್ಲ. ಸೊ ಅಂಥ ಒಂದು ತಾಯಂದಿರಿಗೆ ನಾವೊಂದು ಟ್ರಿಬ್ಯೂಟ್ ಸಲ್ಲಿಸೋದು ಎಲ್ಲರ ಜೀವನದಲ್ಲೂ ತುಂಬ ಮುಖ್ಯವಾದದ್ದು. ಹಾಗೆ ದಾದಿಯರು, ಸೊ ಎಲ್ಲರೂ ಅಂದ್ಕೊಳೋದು ನರ್ಸ್ ಅಂದರೆ ಓಕೆ, ಸೊ ಅವರು ಒಂದು ಕೆಲಸ ಮಾಡೋರು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಅಂತ. ಬಟ್ ಅವ್ರು ಮಾಡೋ ಕೆಲಸ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅಂಥ ಕೆಲಸನ ನೀವು ನರ್ಸಸ್ ಆಗಿ, ದಾದಿಯರಾಗಿ ನೀವು ಮಾಡ್ತಾಯಿದ್ದೀರಾ. ನೀವು ನರ್ಸಿಂಗ್ ಪ್ರೊಫೆಷನ್ನ ಚೂಸ್ ಮಾಡಿರೋದಕ್ಕೆ ಯು ಶುಡ್ ಬಿ ವೆರಿ ಪ್ರೌಡ್ ದಟ್ ಯು ಆರ್ ಎ ನರ್ಸ್.